ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ಬೆಳ್ಶೆಟ್ಟಿ ಅವರು ನಿವೃತ್ತ ನಿರ್ದೇಶಕರು ಶಿಕ್ಷಣ ಇಲಾಖೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಶ್ರೀಯುತರಲ್ಲಿ ಕೇಳಿಕೊಳ್ತಾ ಇದ್ದೀನಿ. ಹಲವಾರು ಆದರ್ಶ ವೈಶಿಷ್ಟ್ಯ ಮತ್ತು ಮಹತ್ವಪೂರ್ಣವಾದಂತಹ ಸಮಾರಂಭ ಬಹುಶಃ ಯಾವುದೇ ಒಬ್ಬ ಸರ್ಕಾರಿ ನೌಕರ ಅಥವಾ ಶಿಕ್ಷಕರು ಅಧಿಕಾರಿಗಳು ನೆನಪು ಮಾಡುವಂತಹ ಒಂದು ಸಮಾರಂಭ. ವೈಶಿಷ್ಟ್ಯತೆ ಆದರ್ಶಗಳನ್ನು ನೋಡಿದ್ರೆ ಆಯೋಜಕರು ತುಂಬ ಯೋಚನೆ ಮಾಡಿ ಯೋಜನಾಬದ್ಧವಾಗಿ ಸಮಾರಂಭವನ್ನು ಏರ್ಪಾಡು ಮಾಡಿದ್ದಾರೆ. ನಾನು ಮಾನ್ಯ ರವೀಂದ್ರ ಅವರ ನಿವೃತ್ತಿ ಅಂತ ಹೇಳಿ ಕಳೆದ ಕೇಳಿದೆ. ಇಷ್ಟು ಬೇಗ ನಿವೃತ್ತಿ ನಾನು ಒಂದು ಮನಸ್ಸು ನನ್ನ ಮೇಲೆ ಬಂತು. ಏಕೆಂದರೆ ನಮ್ಮ ಈ ಶಿಕ್ಷಕ ಬಳಗವನ್ನು ನಲಿಕಲಿ ಬಳಗವನ್ನು ನೋಡಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅತ್ಯಂತ ಅಮೂಲ್ಯವಾದಂಥ ಆದರ್ಶಪ್ರಾಯವಾದಂಥ ಒಂದು ಸಮಾರಂಭ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ಮಾನ್ಯ ಗೋವಿಂದಗೌಡರವರ ಸುಪುತ್ರರು ಭಾಗವಹಿಸಿದ್ದಾರೆ. 1994ರಲ್ಲಿ ಬೆಸ್ಟ್ AEO ಅವಾರ್ಡನ್ನು ಆವಾಗ ಒಂದು ವಿಭಾಗಕ್ಕೆ ಒಂದು ರಾಜ್ಯ ಪ್ರಶಸ್ತಿಯನ್ನು ಕೊಡ್ತಾಯಿದ್ರು. ಅದರಲ್ಲಿ ಬೆಳಗಾವಿ ವಿಭಾಗೀಯಲ್ಲಿ ನಾನು ಬ್ಯಾಡಗಿಯಲ್ಲಿ AEO ಆಗಿದ್ದಾಗ 4 ಪ್ರಮುಖ ಕಾರ್ಯಗಳಿಗೆ, 1 ಬ್ಯೂಟಿಫಿಕೇಷನ್ ಆಫ್ ಸ್ಕೂಲ್, 2 ಸ್ಕೂಲ್ ಕಾಂಪ್ಲೆಕ್ಸ್, 3 ನಮ್ಮ ಗುಣಮಟ್ಟದ ಶಿಕ್ಷಣ, 4ನೇದಾಗಿ ಶಾಲಾ ಆಸ್ತಿ ಸಂರಕ್ಷಣೆ. ಈ 4 ಕಾರ್ಯಗಳನ್ನು ಮೆಚ್ಚಿ ಸನ್ಮಾನ್ಯ ಗೋವಿಂದೇಗೌಡರವರು ನನಗೆ ಪ್ರಶಸ್ತಿಯನ್ನು ನೀಡಿದರು. ಅದು ಇವತ್ತು ನಮ್ಮ ಹಾಲ್ನಲ್ಲಿ ಯಾವಾಗಲೂ ಅದನ್ನು ಹಾಕ್ಕೊಂಡಿರ್ತೇನೆ. ನನಗೆ ಬೇರೆ ಬೇರೆ ಪ್ರಶಸ್ತಿ ಬಂದಿದ್ದರೂ ಸಹ ತಮ್ಮನ್ನು ನೋಡಿದ ಹಾಗೇ ನನಗೆ ಅದು ಸ್ಫೂರ್ತಿ. ಏಕೆಂದರೆ ಇಲಾಖೆಯಲ್ಲಿ ಸಾಧ್ಯವಾದಷ್ಟು ಎಷ್ಟು ಪ್ರಯತ್ನ ಬೇಕೋ ಅಷ್ಟು ಅವರ ಆದರ್ಶಗಳನ್ನು ಅಳವಡಿಸ್ಕೊಂಡು ಕೆಲಸ ಮಾಡಿದಂಥ ಅನೇಕ ಅಧಿಕಾರಿಗಳಾಗಿದ್ದಾರೆ. ಅದರಲ್ಲಿ ಸ್ವಲ್ಪ ಸೇವೆಯನ್ನು ಮಾಡಿದಂತಹ ಒಂದು ಗುಂಪಿಗೆ ನಾನು ಬರ್ತೇನೆ ಅಂತಕ್ಕಂಥ ಒಂದು ಅಭಿಮಾನ ನನಗೆ ಇದೆ ಸರ್. ಅದು ಅದಕ್ಕೇ ಇದು ನನಗೆ ಅವರನ್ನು ನೋಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದೆ. ಜೊತೆಗೆ ತಾವು ವಿಡಿಯೋವನ್ನು ನೋಡಿದ್ದೀರಿ, ಡಾಕ್ಯುಮೆಂಟ್ರಿಯನ್ನು ನೋಡಿದ್ದೀರಿ, ಅಭಿನಂದನಾ ಗ್ರಂಥವನ್ನು ಹೇಳಿದ್ದೀರಿ. ಸನ್ಮಾನ್ಯ ಗುರುಶ್ರೀಯವರ ಒಂದು ವಾಚನ ಮಾಡುವಾಗ ಇವರನ್ನೇ ಅಧ್ಯಯನ ಮಾಡಬೇಕು ಅಂತ ಒಂದು ವರ್ಡ್ನಲ್ಲಿ ಸೇರಿಸಿದ್ದಾರೆ ನಮ್ಮ ಇದರಲ್ಲಿ. ಅಂದರೆ ಒಂದು ಅಭಿನಂದನಾ ಗ್ರಂಥದಲ್ಲಿರ್ತಕ್ಕಂತಹ ಅನೇಕ ಅಂಶಗಳು ಅಧ್ಯಯನಕ್ಕೆ ಒಂದು ಪೂರಕವಾದಂಥ ವಿಷಯಗಳು. ಅದರ ಒಂದು ಭಾಷೆ ಆಗಿರ್ಬೋದು. ಹಾಗೆಯೇ ಯಾರಾದರೂ ಅಧಿಕಾರಿ ಶಿಕ್ಷಕರು ನಿವೃತ್ತರಾಗ್ತಾರೆ ಅಂದರೆ ಕೇವಲ ಸಣ್ಣ ಬಳಗ ಮಾತ್ರ ಇರುತ್ತೆ. ಆದರೆ ಇದು ಎಲ್ಲರನ್ನೂ ಒಳಗೊಂಡಂತೆ ಮಕ್ಕಳಿದ್ದಾರೆ, SDMC ಅವರಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಎಲ್ಲರೂ ಸಹ ಸನ್ಮಾನ್ಯರ ಅಂದರೆ ರವೀಂದ್ರರವರ ಅಭಿನಂದನೆಯನ್ನು ಮಾಡಲಿಕ್ಕೆ ಮನಸ್ಪೂರ್ವಕವಾಗಿ ಇಲ್ಲಿ ಭಾಗವಹಿಸಿದ್ದೀವಿ. ಬಹುಶಃ ನನಗೆ ಒಂದು ಫೋನ್ ಬರುತ್ತೆ 2-3-4-5 ವರ್ಷದ ಹಿಂದೆ ಅನಿಸುತ್ತೆ. ಒಬ್ಬರು ಒಳ್ಳೆ ರಿಸೋರ್ಸ್ ಪರ್ಸನ್ ಬೇಕಲ್ಲ, ಏಕೆಂದರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಿಂದ ಅಂತ ಹೇಳಿದಾಗ ಒಬ್ಬರು ರವೀಂದ್ರ ಅಂತ ಇದ್ದಾರೆ ಸರ್. ಏಕೆಂದರೆ ನನಗೆ ಏನಾದರೂ ಡೌಟ್ ಬಂತಂದರೆ
ಅರ್ಧ ರಾತ್ರಿ ಆಗಿರಲಿ ರವೀಂದ್ರ ಅವರಿಗೆ ಫೋನ್ ಮಾಡಿ, ಸರ್ ಇನ್ನೊಂದು 2 ಗಂಟೆ, ಬೆಳಗಿನ ಜಾವ 2 ಗಂಟೆ ಕಳಿಸ್ತೀನಿ ಸರ್ ಅಂತ ಹೇಳೋರು. 2 ಗಂಟೆಗೆ ಅವರಿಂದ ಕ್ಲಾರಿಫಿಕೇಷನ್ ತಗೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡ್ತಾಯಿದ್ವಿ. ಜೊತೆಗೆ ನಾನು ವಿಶೇಷವಾಗಿ ನಾನು ಕಂಡಂತೆ ಅವರನ್ನು ನಲಿಕಲಿಯಲ್ಲಿ ಗುಂಪಿನಲ್ಲಿ ಕೆಲಸ ಮಾಡಿದ್ದೀವಿ. ಒಂದು ಗುಣವತಿಯವರಿದ್ದಾರೆ, ಬೇರೆ ಬೇರೆ ಗುಂಪಿದೆ, ಭಾಷೆ ಇದೆ, ಪರಿಸರ ಅಧ್ಯಯನ ಇದೆ, ಮತ್ತು ಮ್ಯಾಥಮೆಟಿಕ್ಸ್ ಇರ್ಬೋದು. ಇದೆಲ್ಲ ಗುಂಪಿನಲ್ಲಿ ನೋಡುವಾಗ ಅವರು ಬಹುಶಃ ಅವ್ರ ಲ್ಯಾಪ್ಟಾಪ್ ಹಿಡ್ಕೊಂಡು ರಾತ್ರಿ ಇಡೀ ಕೆಲಸ ಮಾಡಿ ಬೆಳಗ್ಗೆ ಎಲ್ಲರ ಗುಂಪಿನ ನಡುವೆ ನಮ್ದು ಆಗಿದೆ ಸರ್ ಅಂತ ಹೇಳೋರು. ಹೀಗೆ ಆಯಿತು ನಮ್ದು ಅಂತ. ಅಷ್ಟು ಅಂದರೆ ಕೆಲಸವನ್ನು ವಹಿಸಿದ ತಕ್ಷಣ ಅಚ್ಚುಕಟ್ಟ ಮಾಡುವಂಥ ಒಂದು ವೃತ್ತಿ. ಮತ್ತು ಪಠ್ಯಪುಸ್ತಕದಲ್ಲಿ ನಾನಿದ್ದಂಥ ಉಪನಿರ್ದೇಶಕನಾಗಿ, ಜಂಟಿ ನಿರ್ದೇಶಕನಾಗಿ MDI ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಪಠ್ಯಪುಸ್ತಕದ ರಚನಾ ಸಮಿತಿಯಲ್ಲಿ ಅವರ ಒಂದು ಕಾರ್ಯ, DSCRT ನಿರ್ದೇಶಕನಾಗಿ ನಾನು ಕೆಲಸ ಮಾಡುವಾಗ ಅನೇಕ ಒಂದು ಮಾಡ್ಯೂಲ್ಗಳನ್ನು, ಗುರುಚೇತನ ಇರ್ಬೋದು, ಬೇರೆ ಬೇರೆ ಮಾಡ್ಯೂಲ್ಗಳನ್ನು ಸಿದ್ಧ ಮಾಡುವಂಥ ಇದರಲ್ಲಿ ಯಾವುದೇ ಚ್ಯುತಿ ಬರದ ರೀತಿಯಲ್ಲಿ ನಿರ್ದಿಷ್ಟ ಸಮಯಕ್ಕೆ ತಾವು ಮಾಡಿದ ಒಂದು ಕಾರ್ಯವನ್ನು ಮಾಡಿಕೊಟ್ಟಿದ್ದೀರಿ. ಅದು ಇಲಾಖೆಗೆ ಸಲ್ಲಿಸಿದಂಥ ಸೇವೆ. ಜೊತೆಗೆ ಒಂದು ವಾಲಂಟ್ರಿಯಾಗಿ ಯಾರಾದರೂ ಒಬ್ಬರು ತಾವು ಸ್ವಯಂ ಪ್ರೇರಣೆಯಿಂದ ಬಂದಂಥ ಒಂದು ರೀತಿಯಲ್ಲಿ ತಾವು ಮಾಡಿದ್ದೀರಿ. ಬಹುಶಃ ವಿಶೇಷವಾಗಿ ಇಂಥ ಅಪರೂಪದ ಒಂದು ಏನು ಸಮಾರಂಭ ಇದೆ, ಇದು ನನ್ನ ಸೇವೆಯಲ್ಲಿ ಕಂಡರಿಯದಂಥ ಒಂದು ಸಮಾರಂಭ. ನಾನು ಆ್ಯಕ್ಚುಲಿ ಈ ರೀತಿಯಾದಂಥ ಒಂದು ಅಂದರೆ ಎಲ್ಲ ದೃಷ್ಟಿಕೋನಗಳಿಂದ, ಎಲ್ಲ ಜನಗಳಿಂದ, ಎಲ್ಲ ವಿಷಯಗಳನ್ನು ಒಳಗೊಂಡಂತಹ ಮತ್ತು ವಿಶೇಷವಾಗಿ ಈ ಒಂದು ತಪೋವನದಲ್ಲಿ ಮಾಡ್ತಾ ಇರ್ತಕ್ಕಂಥ ಈ ಒಂದು ಪವಿತ್ರವಾದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯರಿಗೆ ಶುಭವನ್ನು ಕೋರ್ತಾ, ಬಹುಶಃ ಅವರು ರಿಟೈರ್ಡ್ ಆಗಿಲ್ಲ, ಇನ್ನೂ ಹೆಚ್ಚಿನ ಕೆಲಸ ಅವರ ಮೇಲೆ ಇದೆ. ಏಕೆಂದರೆ ಬಹುಶಃ ನಾವು ಸಹ ಅವರಿಗೆ ತೊಂದರೆ ಕೊಡ್ತಾ ಇರ್ತೀವಿ. ಕೆಲವೊಮ್ಮೆ ನಾನೀಗ ಕ್ರೈಸ್ನಲ್ಲಿ ಅಕಾಡೆಮಿಕ್ ಅಡ್ವೈಸರ್ ಇರೋದರಿಂದ ನಮ್ಮ ಒಂದು ಇಲಾಖೆಗೂ ಸಹ, ಸಮಾಜ ಕಲ್ಯಾಣ ಇಲಾಖೆಗೂ ಸಹ ಅವರ ಸೇವೆ ಇದೆ. ವಿಶೇಷವಾಗಿ ಕಳೆದ ವರ್ಷ ನಾವು FLN ಮಾಡುವಾಗ ಗಣಿತದ ವಿಷಯದಲ್ಲಿ ಅವರು ರಿಸೋರ್ಸ್ ಪರ್ಸನ್ ಆಗಿ ಇನ್ವಾಲ್ವ್ ಮಾಡ್ಕೊಂಡಿದ್ವಿ. ಅಂದರೆ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲ ಭಾಗದಲ್ಲಿ, ವಿಶೇಷವಾಗಿ ಪ್ರಾಥಮಿಕ ಶಿಕ್ಷಣದ ಒಂದು ರಕ್ಷಣೆಯಲ್ಲಿ, ಭಾಷೆಯ ರಕ್ಷಣೆಯಲ್ಲಿ ಮತ್ತು ಶಿಕ್ಷಣದ ರಕ್ಷಣೆಯಲ್ಲಿ ತಮ್ಮದೇ ಆದಂಥ ಕೊಡುಗೆಯನ್ನು ರಾಜ್ಯ ಮಟ್ಟದಿಂದ ಅಧಿಕಾರಿಗಳಿಗೆ, ಇಲಾಖೆಗೆ ಮತ್ತು ಶಿಕ್ಷಕರಿಗೆ ತಾವು ನೀಡಿದ್ದೀರಿ. ಮತ್ತು ಭಾಗವಹಿಸತಕ್ಕಂಥ ಶಿಕ್ಷಕರಿದ್ದೀರಿ, ಅಧಿಕಾರಿಗಳೆಲ್ಲ ಇದ್ದಾರೆ, ಇನ್ನೂ ಕೆಲವರೆಲ್ಲ ಮಾತನಾಡೋರಿದ್ದಾರೆ. ಸೊ ಎಲ್ಲರೂ ಸಹ ಅವರ ಈ ಒಂದು ಸಮಾರಂಭವನ್ನು ಸಂಭ್ರಮಿಸೋಣ ಅಂತ ಹೇಳಿ ನಾನು ತಮ್ಮೆಲ್ಲರಿಗೆ ಮತ್ತು ಅಧಿಕಾರಿಗಳಿಗೆ, ವಿಶೇಷವಾಗಿ ಎಲ್ಲ ಅಧಿಕಾರಿಗಳು ತುಂಬ ಖುಷಿಯಾಗುತ್ತೆ. ಒಳ್ಳೆಯ ರೀತಿಯಲ್ಲಿ ತಾವೆಲ್ಲ ಭಾಗವಹಿಸಿದ್ದೀರಿ ಮತ್ತು ಎಲ್ಲರೂ ತಮ್ಮದೇ ಆದಂಥ ಒಂದು ದೃಷ್ಟಿಕೋನವನ್ನು, ತಮ್ಮದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರಿ. ಬಹುಶಃ ಈ ಒಂದು ತುಂಬ ಅಪರೂಪವಾದಂಥ ಒಂದು ಪುಸ್ತಕ, ಅಪರೂಪವಾದಂಥ ಒಂದು ಸಂಚಿಕೆ ಇದೆ. ಇದನ್ನು 10 ಸಾರಿ ಓದುವಂಥ ಒಂದು ಅವಕಾಶ ಕಿರಿಯ ಶಿಕ್ಷಕರಿಗಿದೆ. ಇದನ್ನು ನೋಡುವಂಥ, ಬಳಸಿರುವಂಥ ಭಾಷೆಗಳನ್ನು, ನೋಡುವಂಥ ದೃಷ್ಟಿಕೋನವನ್ನು ಮತ್ತು ಶಿಕ್ಷಣದ, ಕೇವಲ ರವೀಂದ್ರ ಅವರ ಬಗ್ಗೆ ನಾವು ಮಾತನಾಡ್ತಾ ಇಲ್ಲ, ಶಿಕ್ಷಣದ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿಶೇಷವಾಗಿ ರವೀಂದ್ರ ಅವರು ನಿಮಿತ್ತ ಅಷ್ಟೇ ಇಲ್ಲಿ. ಸೊ ಇಲ್ಲಿ ಶಿಕ್ಷಣ ಮತ್ತು ನಲಿಕಲಿ ಅಂತ ತುಂಬ ಸಾರಿ ಬಳಸ್ತಾ ಇದ್ದೀವಿ. ಅವರು ನಲಿಕಲಿ ಪ್ರಧಾನವಾಗಿದ್ದರೂ ಸಹ ಶಿಕ್ಷಣ ಕ್ಷೇತ್ರದ ವಿವಿಧ ಆಯಾಮಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅಂತೇಳಿ ಹೇಳ್ತಾ ಶುಭವನ್ನು ಕೋರ್ತಾ, ಅವ್ರ ಮನೆಯವರಿಗೆ, ರವೀಂದ್ರ ಅವರಿಗೆ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ, ಏಕೆಂದರೆ ನಾನು ತಮ್ಮ ಗಣ್ಯಮಾನ್ಯರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ತುಂಬ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.